ಯಾವತ್ತು ನಿವೃತ್ತಿ ಆಗಬೇಕಂತ. ಸೊ ನಂದು ಕೂಡ ಒಂದು ಡೇಟ್ ಇದೆ, ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಹಸನ್ ಪಟೇಲ್ ಅವ್ರದ್ದು ಹಸನ್ ಅಂತ ಹೇಳಿದ್ರೆ ಬಹುಶಃ ಉರ್ದುನಲ್ಲಿ ನಗು ಅಂತ ಇರ್ಬೋದೇನು ನನಗೆ ಗೊತ್ತಿಲ್ಲ. ಹಸನ್ಮುಖಿ ಅಂತ ಕನ್ನಡದಲ್ಲಿ ಬಂದರೆ ಯಾವಾಗಲೂ ನಗುಮುಖ ಉಳ್ಳವರು, ಯಾವಾಗಲೂ ಹಂಗೆ ನಮ್ಮ ಹಸನ್ ಪಟೇಲ್ ಅವರು ನಕ್ಕೊಂಡಿರೋರು. ತುಂಬ ಸಮಯ ಪ್ರಜ್ಞೆ ಅವರಿಗೆ. ಯಾವುದೇ ನಾವು ಡ್ಯೂಟಿ ಹೇಳಿದರೆ ಒಂದು 10 ನಿಮಿಷ ಮುಂಚೆ ಹೋಗಿ ಆ ಸ್ಪಾಟಲ್ಲಿ ಇಟ್ಬಿಡೋರು. ಹಾಗಾಗಿ ಅವರ ಸಮಯ ಪ್ರಜ್ಞೆ ನನ್ನನ್ನು ಒಳಗೊಂಡಂತೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಮೂಡಲಿ. ಆ ಮೂಲಕ ಎಲ್ರಿಗೂ ಅವರ ಏನು 31 ವರ್ಷಗಳ ಸೇವೆ ಮಾದರಿ ಅನುಕರಣೀಯ. ಈಗೇನು ನಿವೃತ್ತಿ ಆಗಿದ್ದಾರೆ, ಮುಂದೆ ಅವ್ರದ್ದು 31 ವರ್ಷಗಳ ನಂತರದ ಜೀವನ ಕೂಡ ಇನ್ನೂ ಒಂದು 35 ವರ್ಷ ಆ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ನಿವೃತ್ತಿ ಸಾಂಸಾರಿಕ ಜೀವನ ನೀಡಲಿ ಅಂತೇಳಿ ಹಾರೈಸುತ್ತಾ, ಮತ್ತು ನಮ್ಗೆ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಎರಡು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹಸನ್ ಪಟೇಲ ಮತ್ತು ಅವರು ಕುಟುಂಬ ವರ್ಗದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಯಾವತ್ತು ನಿವೃತ್ತಿ ಆಗಬೇಕಂತ. ಸೊ ನಂದು ಕೂಡ ಒಂದು ಡೇಟ್ ಇದೆ, ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಹಸನ್ ಪಟೇಲ್ ಅವ್ರದ್ದು ಹಸನ್ ಅಂತ ಹೇಳಿದ್ರೆ ಬಹುಶಃ ಉರ್ದುನಲ್ಲಿ ನಗು ಅಂತ ಇರ್ಬೋದೇನು ನನಗೆ ಗೊತ್ತಿಲ್ಲ. ಹಸನ್ಮುಖಿ ಅಂತ ಕನ್ನಡದಲ್ಲಿ ಬಂದರೆ ಯಾವಾಗಲೂ ನಗುಮುಖ ಉಳ್ಳವರು, ಯಾವಾಗಲೂ ಹಂಗೆ ನಮ್ಮ ಹಸನ್ ಪಟೇಲ್ ಅವರು ನಕ್ಕೊಂಡಿರೋರು. ತುಂಬ ಸಮಯ ಪ್ರಜ್ಞೆ ಅವರಿಗೆ. ಯಾವುದೇ ನಾವು ಡ್ಯೂಟಿ ಹೇಳಿದರೆ ಒಂದು 10 ನಿಮಿಷ ಮುಂಚೆ ಹೋಗಿ ಆ ಸ್ಪಾಟಲ್ಲಿ ಇಟ್ಬಿಡೋರು. ಹಾಗಾಗಿ ಅವರ ಸಮಯ ಪ್ರಜ್ಞೆ ನನ್ನನ್ನು ಒಳಗೊಂಡಂತೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಮೂಡಲಿ. ಆ ಮೂಲಕ ಎಲ್ರಿಗೂ ಅವರ ಏನು 31 ವರ್ಷಗಳ ಸೇವೆ ಮಾದರಿ ಅನುಕರಣೀಯ. ಈಗೇನು ನಿವೃತ್ತಿ ಆಗಿದ್ದಾರೆ, ಮುಂದೆ ಅವ್ರದ್ದು 31 ವರ್ಷಗಳ ನಂತರದ ಜೀವನ ಕೂಡ ಇನ್ನೂ ಒಂದು 35 ವರ್ಷ ಆ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ನಿವೃತ್ತಿ ಸಾಂಸಾರಿಕ ಜೀವನ ನೀಡಲಿ ಅಂತೇಳಿ ಹಾರೈಸುತ್ತಾ, ಮತ್ತು ನಮ್ಗೆ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಎರಡು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹಸನ್ ಪಟೇಲ ಮತ್ತು ಅವರು ಕುಟುಂಬ ವರ್ಗದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಯಾವತ್ತು ನಿವೃತ್ತಿ ಆಗಬೇಕಂತ. ಸೊ ನಂದು ಕೂಡ ಒಂದು ಡೇಟ್ ಇದೆ, ಮೇ 31/1/2050 ಆ ಇಶ್ಯೂಲಿ ನಾನು ರಿಟೈರ್ಡ್ ಆಗ್ತೀನಿ. ಸೊ ಹಾಗೆ ಬಹುಶಃ ಹಸನ್ ಪಟೇಲ್ ಅವರು 31 ವರ್ಷಗಳ ಸುದೀರ್ಘ ಸೇವೆಯನ್ನು ನಮ್ಮ ಇಲಾಖೆಯಲ್ಲಿ ಮಾಡಿದ್ದಾರೆ. ಹಸನ್ ಪಟೇಲ್ ಅವ್ರದ್ದು ಹಸನ್ ಅಂತ ಹೇಳಿದ್ರೆ ಬಹುಶಃ ಉರ್ದುನಲ್ಲಿ ನಗು ಅಂತ ಇರ್ಬೋದೇನು ನನಗೆ ಗೊತ್ತಿಲ್ಲ. ಹಸನ್ಮುಖಿ ಅಂತ ಕನ್ನಡದಲ್ಲಿ ಬಂದರೆ ಯಾವಾಗಲೂ ನಗುಮುಖ ಉಳ್ಳವರು, ಯಾವಾಗಲೂ ಹಂಗೆ ನಮ್ಮ ಹಸನ್ ಪಟೇಲ್ ಅವರು ನಕ್ಕೊಂಡಿರೋರು. ತುಂಬ ಸಮಯ ಪ್ರಜ್ಞೆ ಅವರಿಗೆ. ಯಾವುದೇ ನಾವು ಡ್ಯೂಟಿ ಹೇಳಿದರೆ ಒಂದು 10 ನಿಮಿಷ ಮುಂಚೆ ಹೋಗಿ ಆ ಸ್ಪಾಟಲ್ಲಿ ಇಟ್ಬಿಡೋರು. ಹಾಗಾಗಿ ಅವರ ಸಮಯ ಪ್ರಜ್ಞೆ ನನ್ನನ್ನು ಒಳಗೊಂಡಂತೆ ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಲ್ಲಿ ಮೂಡಲಿ. ಆ ಮೂಲಕ ಎಲ್ರಿಗೂ ಅವರ ಏನು 31 ವರ್ಷಗಳ ಸೇವೆ ಮಾದರಿ ಅನುಕರಣೀಯ. ಈಗೇನು ನಿವೃತ್ತಿ ಆಗಿದ್ದಾರೆ, ಮುಂದೆ ಅವ್ರದ್ದು 31 ವರ್ಷಗಳ ನಂತರದ ಜೀವನ ಕೂಡ ಇನ್ನೂ ಒಂದು 35 ವರ್ಷ ಆ ಭಗವಂತ ಅವರಿಗೆ ಒಳ್ಳೆಯ ಆರೋಗ್ಯ ಮತ್ತು ಒಳ್ಳೆಯ ನಿವೃತ್ತಿ ಸಾಂಸಾರಿಕ ಜೀವನ ನೀಡಲಿ ಅಂತೇಳಿ ಹಾರೈಸುತ್ತಾ, ಮತ್ತು ನಮ್ಗೆ ಇಲ್ಲಿ ಕರೆಸಿ ಮಾತನಾಡಲಿಕ್ಕೆ ಎರಡು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಹಸನ್ ಪಟೇಲ ಮತ್ತು ಅವರು ಕುಟುಂಬ ವರ್ಗದವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.